ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಬೆಂಡೆಕಾಯಿ ಪಲ್ಯಗೆ ಒಂದು ಸ್ಪೂನ್ ಏನು ಹಾಕಿದ್ರೆ ರುಚಿ ಹೆಚ್ಚಾಗುತ್ತೆ ಅನ್ನೋದು ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೆಂಡೆಕಾಯಿ ಪಲ್ಯಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ತುರಿದಿರ್ತಕ್ಕಂಥ ತೆಂಗಿನಕಾಯಿ, ಚಿಕ್ಕದಾಗಿ ಕಟ್ ಮಾಡಿರುವ ಬೆಂಡೆಕಾಯಿ. ವೀಕ್ಷಕರೇ, ಈ ಥರ ಬೆಂಡೆಕಾಯಿ ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಗೆ ಈ ಥರ ಬೆಂಡೆಕಾಯಿ ಪಲ್ಯ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಒಬ್ಬೊಬ್ಬರು ಬೆಂಡೆಕಾಯಿ ಪಲ್ಯ ತಿನ್ನಲ್ಲ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಬೇಕು. ಅದು ಬಿಸಿ ಆದ ನಂತರ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಲೋಳೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಈ ಥರ ಫ್ರೈ ಮಾಡ್ಕೊತಾ ಇರಬೇಕು. ಅದ್ರ ಲೋಳೆ ಎಲ್ಲ ಹೋಗಬೇಕು ಚೆನ್ನಾಗಿ, ಆ ರೀತಿಯಾಗಿ ಮಾಡಬೇಕು. ನೋಡಿ, ಈ ಥರ ಆಗಿದೆ. ನಂತರ ಅದನ್ನು ಬೇರೆ ತಟ್ಟೆಯಲ್ಲಿ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ನೋಡಿ, ಈ ಥರ ಅದರಲ್ಲಿ ಅಂಟಂಟು ಅನ್ನೋದೇ ಇಲ್ಲ, ಈ ಥರ ಮಾಡಬೇಕು. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಂತರ ಸ್ವಲ್ಪ ಜೀರಿಗೆ ಹಾಕಬೇಕು, ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಬೆಂಡೆಕಾಯಿ ಫ್ರೈ ಮಾಡಿದ್ವಲ್ಲ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜಿಂಕ್ ಅಂಶ ಇರುತ್ತೆ. ನೋಡಿ, ಖಾರದ ಪುಡಿ ಹಾಕಬೇಕು, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು. ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇಲೆ ತೆಂಗಿನಕಾಯಿ ತುರಿ ಹಾಕಿ ನೋಡಿ, ಈ ಥರ ಆಗಿದೆ. ನಾನು ಹೇಳಿದ್ನೆಲ್ಲ ವೀಕ್ಷಕರೇ, ಫಸ್ಟಿಗೆ ವಿಡಿಯೋ ಕೊನೆವರೆಗೂ ನೋಡಿ, ಏನು ಹಾಕಿದ್ರೆ ರುಚಿಯಾಗಿರುತ್ತೆ ಅಂತ. ಒಂದು ಸ್ಪೂನ್ ಪುಳಿಯೋಗರೆ ಪೌಡ್ರ್ ಹಾಕಿ ತುಂಬ ರುಚಿಕರವಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಇನ್ನೂ ರುಚಿ ಹೆಚ್ಚು ಮಾಡುತ್ತೆ. ಈ ರೀತಿ ಒಮ್ಮೆ ನಿಮ್ಮ ಮನೆಯಲ್ಲೂ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಂಬ ಆರೋಗ್ಯಕರವಾದ ಬೆಂಡೆಕಾಯಿ ಪಲ್ಯ ಈ ಥರ ಮಾಡಿ. ವೀಕ್ಷಕರೇ, ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.